ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಡೆದ ದುಃಖಕರ ಸಂಗತಿ, 3 ಹೆಣ್ಣು ಮಕ್ಕಳು ವಿಡಿಯೋ ಗೇಮ್ ನೋಡ್ತಾ ಇದ್ದರಿಂದ ಅವ್ರ ತಂದೆ ತಾಯಿಗಳು ನೋಡಬೇಡ್ರಿ, ಅದು ಒಳ್ಳೆಯದಲ್ಲ ಅಂತ ಬುದ್ಧಿ ಹೇಳಿದ ಮಾತಿಗೆ ಅಷ್ಟಕ್ಕೆ ಬೇಜಾರು ಮಾಡಿಕೊಂಡು ಮಾಡಿಯಿಂದ 3 ಜನ ಅಕ್ಕ ತಂಗಿಯರು ನಿಧನ ಹೊಂದಿದ್ದು ದುಃಖಕರ ವಿಷಯ. ಇದನ್ನು ತಡೆಯಲಾರದಷ್ಟು ದುಃಖ. ಭಗವಂತ ಅವ್ರ ತಂದೆ ತಾಯಿಗಳ ದುಃಖ ಭರಿಸುವ ಶಕ್ತಿ ಕೊಡಲಿ. ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಂದರೆ, ತಮ್ಮ ಮಕ್ಕಳು ಯಾರೇ ಆಗಲಿ ವಿಡಿಯೋ ನೋಡೋದನ್ನು ಕಡಿಮೆ ಮಾಡಬೇಕು. ಆ ಥರ ಅವ್ರ ಬಗ್ಗೆ ಎಲ್ಲರೂ ನಿಗಾ ವಹಿಸ್ರಿ. ಅಕಸ್ಮಾತ್ ಮಕ್ಕಳು ವಿಡಿಯೋ ನೋಡ್ತಾ ಇದ್ದರೆ, ಮೊಬೈಲಲ್ಲಿ ತಲ್ಲೀನರಾಗಿದ್ದರೆ, ಅವ್ರು ಏನು ನೋಡ್ತಾ ಇದ್ದಾರೆ, ಯಾರ ಹತ್ರ ಮಾತಾಡ್ತಿದ್ದಾರೆ, ಅದನ್ನು ಪೋಷಕರು ಗಮನ ಹರಿಸ್ಬೇಕು ಮತ್ತು ಅದನ್ನು ಮತ್ತೆ ನೋಡದಂತೆ ತಡೆ ಹಿಡಿಬೇಕು. ಒಳ್ಳೆ ರೀತಿಯಲ್ಲಿ ಯಾವುದೇ ಕೋಪ ಆವೇಶಕ್ಕೊಳಗಾಗದೆ, ಮಕ್ಕಳ ಮೇಲೆ ರೇಗದೆ, ಶಾಂತ ರೀತಿಯಿಂದ ಅವ್ರಿಗೆ ಯಾವ ಥರ ಬುದ್ಧಿ ತರಬೇಕು ಅಂತ ತಿಳಿ ಹೇಳಬೇಕು. ಈ ಗೇಮು ಎಷ್ಟು ಕಟುಕರವಾದ ಗೇಮ್ ಅಂದರೆ, ಅದರಲ್ಲಿ ಕೊನೆಯಲ್ಲಿ ಸಾವೇ ಅಂತಿಮ ಅನ್ನೋ ಥರ ಆ ಗೇಮ್ನಲ್ಲೇ ಆ ಥರ ಬರುತ್ತಂತೆ ಯಾರೋ ಹೇಳಿದ್ರು. ತುಂಬ ದುಃಖಕರ ಸಂಗತಿ. ಸರ್ಕಾರ ಆದರೂ ಇಂಥ ಗೇಮ್ಗಳನ್ನಾದರೂ ಬ್ಯಾನ್ ಮಾಡೋ ಅಂಥದ್ದಾದರೂ ಮಾಡಬೇಕು. ತುಂಬ ಬೇಜಾರಾಗ್ತದೆ. ದಯವಿಟ್ಟು ಪೋಷಕರು ತಮ್ಮ ಮಕ್ಕಳು ಮೊಬೈಲ್ ಕೈಯಲ್ಲಿ ಹಿಡಿದಿದ್ರೆ ದಯವಿಟ್ಟು ಅದನ್ನು ತಡೆಗಟ್ಟಬೇಕು. ಶಾಂತ ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಮಕ್ಕಳ ಮನಸ್ಸಿಗೆ ನೋವಾಗದೇ ಇರೋ ಥರ ಆ ಮಕ್ಕಳಿಂದ ಮೊಬೈಲ್ನ ದೂರ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ.